ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದ ಕೊಪ್ಪಳ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಸಿಜಿಕೆ ಬೀದಿ ರಂಗ ದಿನಾಚರಣೆ ಮತ್ತು ರಂಗ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು. ಅಂಗವಿಕಲರಾಗಿ, ಪ್ರಾಧ್ಯಾಪಕರಾಗಿ, ಶೋಷಿತ ಜನಾಂಗದ ಧ್ವನಿಯಾಗಿ ಬೀದಿ ನಾಟಕಗಳಿಂದ ಪ್ರಸ್ತುತ ರಂಗಭೂಮಿ ಜೀವಂತವಾಗಿರಲು ಸಿಜಿಕೆ ಕೊಡುಗೆ ಅನನ್ಯವಾಗಿದೆ ಎಂದು ನಾಟಕ ಅಕಾಡೆಮಿ ಅಧ್ಯಕ್ಷ ಕೆವಿ ನಾಗರಾಜ ಮೂರ್ತಿ ಹೇಳಿದರು. ಸಮಾಜದ ಅಂಕುಡೊಂಕುಗಳನ್ನು ಬೀದಿ ನಾಟಕಗಳ ಮೂಲಕ ಸರ್ಕಾರ ಗಮನ ಸೆಳೆಯುವ ಅವರ ರಂಗ ಚಟುವಟಿಕೆಗೆ ಅಮೂಲ್ಯವಾಗಿದೆ. ಪ್ರೊಫೆಸರ್ ಕೃಷ್ಣಪ್ಪ ಅವರ ಆತ್ಮೀಯರಾಗಿದ್ದ ಸಿಜಿಕೆ ಅವರು ದಲಿತ ಸಂಘರ್ಷ ಸಮಿತಿಯನ್ನ ಸ್ಥಾಪಿಸಲು ಅತ್ಯಂತ ಪ್ರಮುಖರಾಗಿದ್ದರು ಎಂದು ಸ್ಮರಿಸಿದರು. ನಾಡು ನುಡಿ, ಜನಪದ ಸಾಹಿತ್ಯ, ವೈವಿಧ್ಯಮಯ ಕಲೆ ವಿದ್ಯಾರ್ಥಿಗಳು ಹಾಗೂ ಯುವಕರು ತಮ್ಮ ಜೀವನದ ಉದ್ದಕ್ಕೂ ಅಳವಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಸಿಜಿಕೆ ರಂಗ ಪ್ರಶಸ್ತಿಯನ್ನ ಪಡೆದ ಹಾಲಪ್ಪ ಹುಡೇಜಾಲಿ, ಬಸವರಾಜು ಕವಲೂರು, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಗಂಗಾವತಿ ತಾಲೂಕು ಅಧ್ಯಕ್ಷರಾದ ನಾಗರಾಜ ಇಂಗಳಗಿ ಅವರನ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಕೊಪ್ಪಳ ವಿಶ್ವವಿದ್ಯಾಲಯ ಕುಲಪತಿ ಡಿಕೆ ರವಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ರಂಗಕಲೆಯಲ್ಲಿ ಉಳಿಸಿ ಬೆಳೆಸುವ ಕಾರ್ಯ ಆಗಬೇಕು. ನಮ್ಮ ನಾಡು ನುಡಿ, ಜನಪದ ಸಾಹಿತ್ಯ, ವೈವಿಧ್ಯಮಯ ಕಲೆ ಅಳವಡಿಸಿಕೊಳ್ಳಬೇಕೆಂದು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ಹಿರಿಯ ನಟಿ ಬಿ ಸರೋಜಾದೇವಿ ನಿಧನಕ್ಕೆ ಸಂತಾಪ ಸೂಚಿಸಲಾಯಿತು. ಸಮಾರಂಭವನ್ನ ಕರ್ನಾಟಕ ಬೀದಿ ನಾಟಕ ಅಕಾಡೆಮಿ, ಕವಿ ಸಮೂಹ ಸೇವಾ ಮತ್ತು ಡೆವ ಸಂಸ್ಥೆ ಬಹುತ್ವ ಬಳಗ ಜಂಟಿಯಾಗಿ ಆಯೋಜಿಸಲಾಗಿತ್ತು. ಇನ್ನು ಹಿರಿಯ ಪತ್ರಕರ್ತ ನಾರಾಯಣರಾವ್ ಕುಲಕರ್ಣಿ, ಜಿಲ್ಲಾ ವಾರ್ತಾಧಿಕಾರಿ ಡಾಕ್ಟರ್ ಜಿ ಸುರೇಶ್, ಸಂಚಾಲಕ ಸಿರಾಜು ಬಿಸಾರಳ್ಳಿ, ಖಲೀಲ್, ಅಖಿಲ್ ಇತರರು ಉಪಸ್ಥಿತರಿದ್ದರು. ವರದಿ ಶರಣಪ್ಪ ಗಂಗಾವತಿ. ಅಷ್ಟು ಸಂತೋಷ ಆಗಿದೆ. ನಿಜವಾಗ್ಲೂ ನಾವು ಉಳಿಕೊಂಡವರು ಪ್ರಶಸ್ತಿಗಿಂತ ತಾನಾಗಿ ಒಲಿದ ಒಂದು ಪ್ರಶಸ್ತಿಗೆ ಹೆಚ್ಚು ಗೌರವ ಎಲ್ಲರಿಗೂ ಹೊಂದಿಸುತ್ತೆ. ಇನ್ನೊಂದು ರಂಗವಿಜ್ಞಾನಿ ಅಂತೇಳಿ ನಾವೇನು ನಮ್ಮ ಕಂದಗಲ್ ಹನುಮಂತರಾಯ ರಕ್ತರಾತ್ರಿ ನಾಟಕದವರು ಹೇಳ್ತೀವಿ, ಅವರು ಆವಾಗಲೇ ಈಗಿನ ಒಂದು ವರ್ಲ್ಡ್ ಟ್ರೇಡ್ ಸೆಂಟರ್ ಆಗಲಿ, ಬುರ್ಜ್ ಖಲೀಫಾ ಆಗಲಿ, ಇಂಥವುಗಳನ್ನೆಲ್ಲ ಆವಾಗಲೇ ಅವ್ರು ಬರೆದಿಟ್ಬಿಟ್ಟಿದ್ರು. ಯಾವ ರೀತಿ ಅಂತೇಳಿ ಒಂದು 5 ಡೈಲಾಗ್ ಹೇಳ್ಬೇಕಂತ ಮಾಡಿದ್ದೆ, ಸಮಯದ ಅಭಾವ, 2 ಡೈಲಾಗ್ ಮುಗಿಸ್ತೇನೆ. ಯಾವ ರೀತಿ ಆಗ ಜಾತ್ಯತೀತೆಯನ್ನು ಯಾವ ರೀತಿ ಅವಾಗಲೇ ಬಿಂಬಿಸಿದ್ರು, 19ನೇ ಶತಮಾನದ ಆರಂಭದಲ್ಲಿ ಅವರು ಬಿಂಬಿಸಿದ್ರು. ಶಕುನಿ ಯಾವ ರೀತಿ ರಾಜಕಾರಣಿಗಳು ಜಾತಿಗಳು ನೋಡಿದು ಓಟಗಳು ಮತ ಬ್ಯಾಂಕ್ಗಳಾಗಿ ಪರಿವರ್ತನೆ ಮಾಡ್ಕೊಳ್ತಾರಂತೇಳಿ, ಅದು ಒಂದು ಏನು ರಕ್ತರಾತ್ರಿ ನಾಟಕ ಇಡೀ ರಾಜಕಾರಣ ಮತ್ತು ಎಲ್ಲ ಮುಖಗಳ ಅನಾವರಣ. ಅದು ಅಷ್ಟೊಂದು ಅದ್ಭುತವಾದ ನಾಟಕ. ಒಂದು ಶಕುನಿ ಸಂಭಾಷಣೆ. ಶಕುನಿಯ ಎದೆ ಹುತ್ತದೊಳಡಗಿದ ಭೇದ ನೀತಿ ಎಂಬ ನಾಗಲಿಯ ಪೋತ್ಕಾರಕ್ಕೆ ಜ್ಯೋತಿ ಝಳ ಹೊಡೆದು ಕಮರುವುದು ಕೋಮಲ ಕರುಳ ಸೌಹಾರ್ದ ಸೂತ್ರಗಳು ಮನುಷ್ಯತ್ವ ಮಂಡುಗೂಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕುಂಚ ಕಠೋರ ಕುಟಾರಿಯಾಗುವುದು ಕೋಮ ಜಾತಿ ಜಗಳದ ಗರ್ಜನೆಯಲ್ಲಿ ಸರಸ್ವತಿಯ ತಮ್ಮೂರಿ ಬಿರಿದು ಭೈರವ ಭೇರಿಯಾಗುವುದು ಕುಲಾಭಿಮಾನದಲ್ಲಿ. ಜ್ವಾಲಕಾರಿಯಾಗಿದೆ ಜಾತಿ ದ್ವೇಷ. ಇದರ ಒಂದು ಕಡೆ ಹೊರದು ನಿರ್ಮಿಸುವೆ ಕೋಲಾನದ ಕೊಡಲನೆ ಕರ್ಣೋತ್ಥಾಮರ ಮಧ್ಯಮಾಳ್. ಅಶ್ವತ್ಥಾಮ ಪೌಂಡವರಿಗೆ ಪ್ರತಿಕಾಲ ಯಮ. ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ಶಕುನಿಯ ಕಾರಸ್ಥಾನದ ಕಣ್ಣಿಗೆ ಬಿಂದು ಒಂದು ಸಿಂಧುವನ್ನುಂಟು ಮಾಡುವ ಕ್ರಿಯೆಯು ಕಾಣುತ್ತಿದೆ. ಅಶ್ವತ್ಥಾಮ ಅವನೊಂದವರಿಗನ್ನು ಸುರಸೇನಾಪತಿ ಷಣ್ಮುಖ ಸ್ವಾಮಿಯ ಕ್ಷಾತ್ರದ ಸಾಯನವೇ ತುಂಬಿ ತುಳುಕಾಡುತ್ತಿದೆ ಅಶ್ವತ್ಥಾಮನೆದೆಯೋಳ್. ದುರ್ಯೋಧನನಿಗೆ ದಂಡಾಧಿಪತಿ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಪಾಂಡವರಿಗೆ, ಮತ್ತೆ ಉಳಿಗಾಲವಿಲ್ಲ ಕುರುಡನ ಕುನ್ಯಗಳಿಗೆ. ಆದ್ದರಿಂದ ಓಡಿ ಹೊಡೆಯುವೆ
ದುರ್ಯೋಧನನೆದೆಗೆರಡು ಬಾಣಗಳನ್ನು ಗುರುತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಜಾತಿ ದ್ವೇಷದ ರಾಮಬಾಣ. ಸರ್, ಇನ್ನೊಂದು ರಿಕ್ವೆಸ್ಟ್. ಏನಾಗಿದ್ದಾರೆ ಅವರು ಅತ್ಯಂತ ಜನರೊಂದಿಗೆ ನಿಕಟವರ್ತಿಗಳಾಗಿ, ಸಂಘಟನೆಗಳಲ್ಲಿ ನಿಕಟವರ್ತಿಗಳಾಗಿ ಅವ್ರು ಏನನ್ನಾದ್ರೂ ಸಾಧಿಸಬಲ್ಲರು, ಅಷ್ಟೊಂದು ಹೋಲ್ಡಿಂಗ್ ಇರ್ತಕ್ಕಂಥ ಪರ್ಸನ್ಗಳು. ಸರ್, ಸುಮಾರು ಒಂದು 250ರಿಂದ 300 ಬಯಲಾಟ ಕಥೆಗಳಿವೆ ಸರ್. ಮುದ್ರಣ ಇಲ್ಲ, ಕೈ ಬರಹ, ಯಾರು ಎತ್ತಿ ಬರೀತಾರೆ ಅವ್ರ ಹೆಸರು ಹಾಕೊಂಡ್ಬಿಡ್ತಾರೆ. ಆತ ಒಂದು ಪರಿಸ್ಥಿತಿ ಸರ್. ಅದ್ಭುತವಾದ ಒಂದು ಸಂಭಾಷಣೆ, ಒಂದೇ ಒಂದು ಸಂಭಾಷಣೆ ನಿಮಗೆ ಹೇಳ್ತೀನಿ. ದಯವಿಟ್ಟು ನೀವು ನಿಮ್ಮ ರಿಸರ್ಚ್ ಆಗ್ತಾ ಇಲ್ಲ, ಆಮೇಲೆ ಅಕಾಡೆಮಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಅವು ತಾಳ, ಹಾವ ಭಾವ, ಆಮೇಲೆ ಹಾಡುಗಳೇನದು ಕಣ್ಮರೆಯಾಗಿ ಹೋಗ್ತಾ ಇದ್ದಾವೆ. ದಯವಿಟ್ಟು ರಿಕ್ವೆಸ್ಟ್, ನಿಮ್ಮಲ್ಲಿ ಬರ್ತಕ್ಕಂಥ ಯಾರಾದರೂ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅಥವಾ ಅಕ್ಕಪಕ್ಕದ ಇವರಿಗೆ ಒಂದು ಸಂಶೋಧನೆ ಮಾಡ್ಲಿಕ್ಕೆ ಒಂದು ವೇದಿಕೆ ಒದಗಿಸ್ಕೊಡಿ. ಒಂದು ನಾವೆಲ್ಲ ಸಹಕಾರ ಕೊಡ್ತೀವಿ. ಆಮೇಲೆ ನಿಮ್ಮ ಯೂನಿವರ್ಸಿಟಿಯಿಂದ ಅವಕಾಶ ಇದ್ರೆ ಮುದ್ರಣ, ಇಲ್ಲ ನಿಮ್ಮ ಸ್ನೇಹಿತ ಯೂನಿವರ್ಸಿಟಿಗಳಿದ್ರೆ ಆ ಪುಸ್ತಕಗಳು ಮುದ್ರಿಸ್ತೀರಿ. ಸುಮಾರು 250 ಕಲೆಕ್ಟ್ ಮಾಡಿ ನಾವು ಹಂಪಿ ಯೂನಿವರ್ಸಿಟಿ ಕೊಟ್ಟಿದ್ದೀವಿ ಸರ್. ದಯವಿಟ್ಟು ಇದು ಒಂದು ರಿಕ್ವೆಸ್ಟ್, ಒತ್ತಾಯ ಕೂಡ ಸರ್. ಇದು ಯಾವ ರೀತಿ ಒಂದು ಅಮೂಲ್ಯ ಸಂಪತ್ತು ನಮ್ಮ ಬಯಲಾಟ, ಬರೆದಿಟ್ಟಲ್ಲೇ ಧೂಳು ತಿಂದು ಹಾಳಾಗಿ ಹೋಗ್ತಾ ಇದ್ವು ಪುಸ್ತಕಗಳು. ಒಂದು 1000 ಇದ್ದು ಇವಾಗ 250-300 ಬಂದಿದ್ದಾವೆ. ದಯವಿಟ್ಟು ಇದೊಂದು ಡೈಲಾಗ್ ಹೇಳ್ತೀನಿ. 150 ಜನ ರಂಗನೀರಿನ ಪ್ರಾರಂಭ ಒಂದು ನಾಟಕ ಪ್ರಾರಂಭ ಮಾಡ್ತಾರೆ. 150 ದಿವಸ ರಂಗನೀರ ಅಂತ ನಡೀಬೇಕು. ಪರಿಸ್ಥಿತಿ 1 ದಿವಸ ಆವಾಗಿನ ರೇಟು 3 ರೂಪಾಯಿ ಅಥವಾ 5 ರೂಪಾಯಿ ಇತ್ತು 1985ನೇ ಕಾಲ. ಪರಿಸ್ಥಿತಿ 1 ದಿವಸ 300 ಆಗೋದು, ಕಡೆ ದಿವಸ ಆಗ್ತಾ ಇರಲಿಲ್ಲ. ಅನುಕೂಲ ಆಗಂತ ಸಾಹಿತ್ಯ ಹಾಕಿ ದಯಮಾಡಿ ಜಾನಪದ ಸಾಹಿತ್ಯವನ್ನ ನಾಶ ಮಾಡಬೇಡಿ. ಜಾನಪದ ಸಮಾನ ಕ್ಷೇತ್ರದಿಂದ ಬಂದಿರತಕ್ಕಂಥವ್ರು ನಾವು ಜಾನಪದ ಕಲಾ ಪ್ರಾಕಾರವನ್ನು ಅಭಿವೃದ್ಧಿ ಸಲ್ಲಿಸಕ್ಕೆ ಬಳಸ್ತೀವಿ. ಆದ್ರೆ ಮೂಲ ಸ್ವರೂಪಕ್ಕೆ ಧಕ್ಕೆ ಬಾರದ ಹಾಗೆ, ಮೂಲ ಸ್ವರೂಪಕ್ಕೆ ಒಮ್ಮೆ ನೀವು ಧಕ್ಕೆ ತಂದ್ಬಿಟ್ರೆ ನೀವು ಇಡೀ ಇನ್ನೊಂದ್ಸರಿ ನೀವು ಮೂಲ ಸ್ವರೂಪ ಈಗ ರಾಗಿ ಹಾಲಿನ ಪದಗಳು ಬರ್ತಾವಲ್ಲ, ಸೋಬಾನೆ ಪದಗಳು, ಇವಕ್ಕೆಲ್ಲ ನೀವು ಇಂಗ್ಲಿಷ್ ಪದಗಳು ಮಿಕ್ಸ್ ಮಾಡಿ ಕಳಿಸ್ಬಿಟ್ರೆ ಜಾನಪದ ಪ್ರಾಕಾರ ಎಲ್ಲಿ ಉಳಿತದೆ ಸರ್ವ ನಾಶ ಆಗ್ಬಿಡ್ತದೆ. ಹಾಗಾಗಿ ಮೂಲ ಪ್ರಾಕಾರಗಳನ್ನ ಉಳಿಸ್ಕೊಳ್ಳೋಣ. ಜಾನಪದ ಕಲೆಗಳನ್ನ, ರಂಗಭೂಮಿಯನ್ನ, ಸಾಹಿತ್ಯವನ್ನ, ಇವನ್ನ ಚಲನಚಿತ್ರ